ಏನು ಮಾಡ್ತಾ ಇದ್ದೀವಿ, ಹೇಗೆ ನಾವು ಪರಿಸರವನ್ನು ಇಟ್ಕೋಬೇಕು ಎಲ್ಲರೂ ಮಾತಾಡ್ತಾರೆ. ಸ್ಪೆಷಲಿ ಪರಿಸರ ದಿನಾಚರಣೆ ದಿನ ಮಾತಾಡೋದಂತೂ ಜಾಸ್ತಿ. ಪರಿಸರ ಹೇಗೆ ರಕ್ಷಣೆ ಮಾಡ್ತೀವಿ ನಾವು ನೋಡಿ. ಒಂದು ಆಲ್ಮೋಸ್ಟ್ ಎಲ್ಲರೂ ಅದೇ ಪ್ಲಾಸ್ಟಿಕನ್ನು ನಾವು ಯೂಸ್ ಮಾಡ್ತೀವಿ, ಬೇಕಾಬಿಟ್ಟಿಯಾಗಿ ಎಲ್ಲದರಲ್ಲೇ ಬಿಸಾಡ್ತೀವಿ. ಒಂದು ಅದರಿಂದ ಪರಿಸರಕ್ಕೆ ತುಂಬ ಹಾನಿ ಉಂಟಾಗುತ್ತೆ, ಓಕೆನಾ. ಇನ್ನೊಂದು, ನಾವು ಪರಿಸರನ ಚೆನ್ನಾಗಿಟ್ಕೋಬೇಕು ಅಂದರೆ ಶುದ್ಧವಾಗಿ ನಾವು ನಮ್ಮ ಸುತ್ತಮುತ್ತ ಚೆನ್ನಾಗಿರುವಂಥ ಗಿಡಗಳನ್ನು ಹಚ್ಚಬೇಕು. ಎಲ್ಲ ಗಿಡ ಚೆನ್ನಾಗೇ ಇರುತ್ತೆ, ಯಾವ ಗಿಡ ಖರಾಬು ಇರೋದಿಲ್ಲ, ಕೆಟ್ಟದಾಗಿರೋದಿಲ್ಲ. ಆದರೆ ಹರ್ಬ್ಸ್ ಇರುತ್ತೆ ನೋಡಿ, ಆ ಹರ್ಬ್ಸ್ಗಳನ್ನ ಜಾಸ್ತಿ ಹಚ್ಚಬೇಕು. ಹಚ್ಚಿದಾಗ ಒಂದು ಅದು ಸುತ್ತಮುತ್ತಲಿನ ವಾತಾವರಣ ಶುದ್ಧ ಮಾಡುತ್ತೆ, ಅದು ಒಂದು. ಇನ್ನೊಂದು, ನಿಮ್ಮ ಶರೀರಕ್ಕೆ ಆ ಹರ್ಬ್ಸ್ನಿಂದ ತುಂಬ ಉಪಯೋಗವಾಗುತ್ತೆ. ನಿಮ್ಮ 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 ಮನೆಯಲ್ಲಿ ಸ್ಥಾನ ಇಲ್ಲ ಅಂತ ಅಂದ್ಕೊಳ್ಳಿ, ಪಾಟ್ಸ್ನಲ್ಲಿ ಹಚ್ಬೋದು. ನೀವು ಚಿಕ್ಕ ಚಿಕ್ಕ ಪಾಟ್ಸ್ಗಳಲ್ಲಿ ಹಚ್ಬೋದು. ನಾನು ಒಂದು ಸೊಪ್ಪು ತೋರಿಸ್ತೀನಿ. ನಾವು ಉತ್ತರ ಕರ್ನಾಟಕದ ಕಡೆ ಅದನ್ನು ಗುಂಡಿ ಸೊಪ್ಪು ಅಂತೀವಿ. ಇಂಗ್ಲೀಷ್ನಲ್ಲಿ ನಾನು ನೋಡಿದೆ, ಮೆಕ್ಸಿಕನ್ ವೈಟ್ ಡೈಸಿ ಅಂತಾರೆ. ಅದಕ್ಕೆ ಸರ್ಚ್ ಮಾಡಿ ನೋಡಿದೆ, ಆ ಸೊಪ್ಪು ನನಗೆ ಜಾಸ್ತಿ ಸಿಗಲಿಲ್ಲ. ಅಂದರೆ ಕೆಲವೊಂದು ಅದೇ ತರಹದ ಪ್ರಜಾತಿ ಅದು. ನಿಮಗೆ ಗೊತ್ತಿದ್ದರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಖಂಡಿತ ಹೇಳಿ, ಓಕೆನಾ. ನಾವು ಗುಂಡಿ ಸೊಪ್ಪು ಅಂತೀವಿ. ಮೋಸ್ಟ್ಲಿ ಆ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಗರಗರ ಸೊಪ್ಪು ಅಂತಾರೆ ಅದಕ್ಕೆ. ನಾನು ಇನ್ನೊಂದು ನೋಡಿದೆ, ಗುಂಡಿ ಸೊಪ್ಪು ಮತ್ತು ಭೃಂಗರಾಜ ಒಂದೇನಾ ಅಂತಂದರೆ ಅಲ್ಲ. ಭೃಂಗರಾಜ ಬೇರೆ, ಗುಂಡಿ ಸೊಪ್ಪು ಬೇರೆ. ಆದರೆ ಗುಂಡಿ ಸೊಪ್ಪು ನಾನು ತೋರಿಸ್ದೇನಲ್ಲ ಇವಾಗ, ಆ ಗುಂಡಿ ಸೊಪ್ಪು ನಾನು ತುಂಬ ಯೂಸ್ ಮಾಡಿದ್ದೀನಿ. ಒಂದು, ಈ ಸ್ಕಿನ್ ಪ್ರಾಬ್ಲಮ್ ಏನರ ಇದ್ದಿದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಯಾವ ಥರ ನಾನು ತೋರಿಸ್ತೀನಿ. ನಾನು ಸ್ಕಿನ್ ಮೇಲೆ ಹಚ್ಕೊಂಡಿದ್ದೆ. ನನಗೆ ಹೋದ ವರ್ಷ ನನ್ನ ಕೈ ಮೇಲೆ ಪಿಂಪಲ್ಸ್ ಥರ ಆಗಿತ್ತು, ತುಂಬ ಪಿಂಪಲ್ಸ್ಗಳು ಇದ್ದಿದ್ವು ಚಿಕ್ಕದಾಗಿ. ಅಲ್ಲಿ ಒಂಥರ ಇಚಿಂಗ್ ಆಗ್ತಾಯಿತ್ತು. ಇದೇನಿದು ಈ ಥರ ಆಗ್ತಾಯಿದೆಯಲ್ಲ ಅಂಥೇಳಿ ನಾನು ಆ ಗುಂಡಿ ಸೊಪ್ಪನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಅದರ ರಸ ಹಚ್ಕೊಂಡೆ. ಅದು ಫುಲ್ ಸುಟ್ಟೋಯ್ತು. ಅದು ಗಾಯ ಇನ್ನೂ ಸಹಿತ ಇದೆ ನನಗೆ. ಅದ್ರ ಗಾಯ ಅದು ಇನ್ನೊಂದು ಸರ್ತಿ ನನಗೆ ಈಚಿಂಗ್ ಆಗಲಿಲ್ಲ, ಏನೂ ಇಲ್ಲ. ನಾನು ಗುಂಡಿ ಸೊಪ್ಪನ್ನು ತಿಂದಿದ್ದೀನಿ ಸಹ, ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಅದೇ ಥರ ಭೃಂಗರಾಜ ಕೂಡ ಕಂಡ್ರೆ ತುಂಬ ಒಳ್ಳೆಯದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಜನ್ರೇಷನ್ಗೆ ನೀವು ಈ ಥರದ್ದೆಲ್ಲ